ವೀಕ್ಷಕರೇ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಸ್ಟಾರ್ ವಾರ್ಗಳು ಆಗಾಗ ನಡೆಯುತ್ತಲೇ ಇರುತ್ತವೆ. ಅದಕ್ಕೆ ಮುಖ್ಯ ಕಾರಣ ಅವರ ಕಾಂಟ್ರವರ್ಸಿ ಡೈಲಾಗ್ಗಳು ಮತ್ತು ಫ್ಯಾನ್ಗಳ ವೈಯಕ್ತಿಕ ವರ್ತನೆಯು ಈ ರೀತಿಯ ಫ್ಯಾನ್ಗಳ ಸ್ಟಾರ್ ವಾರ್ಗೆ ಆದಿಯನ್ನಾಗಿ ಮಾಡಿಕೊಟ್ಟಿರುತ್ತದೆ. ವೀಕ್ಷಕರೇ, ಆದರೆ ಇದೀಗ ಕಿಚ್ಚ ಸುದೀಪ್ ಅವರು ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಡುವ ಪ್ರಯತ್ನ ಪಡುತ್ತಿದ್ದಾರೆ. ಡಿಸೆಂಬರ್ 25ರಂದು ರಿಲೀಸ್ ಆಗಿದ್ದ ಮ್ಯಾಕ್ಸ್ ಸಿನಿಮಾವು ಕನ್ನಡ ಚಿತ್ರರಂಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕನ್ನಡ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನ ಪುಡಿ ಪುಡಿ ಮಾಡುತ್ತಿದೆ. ಇದರಿಂದ ಚಿತ್ರತಂಡದಿಂದ ಸಕ್ಸಸ್ ಮೀಟ್ ಅನ್ನ ಆಯೋಜಿಸಿತ್ತು. ಇದಕ್ಕೆ ತಮ್ಮ ಪತ್ನಿಯ ಜೊತೆ ಎಂಟ್ರಿ ಕೊಟ್ಟ ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾದ ಈ ಸಕ್ಸಸ್ ನ ಹಿಂದೆ ಪ್ರತಿಯೊಬ್ಬ ಕನ್ನಡಿಗನ ಸ್ಟಾರ್ ಗಳ ಅಭಿಮಾನಿಗಳೇ ಕಾರಣ ಎಂದು ಹೇಳಿದ್ದರು. ಮತ್ತು ಸಿಸಿಎಲ್ ಕ್ರಿಕೆಟಿಗ ಪ್ರದೀಪ್ ಬರೆಸಿದಂತಹ ಸಾಲು ಕೇವಲ ನನಗೆ ಮಾತ್ರ ಸೇರಿದ್ದು. ಅದರಲ್ಲಿ ನಾವು ದರ್ಶನ್ ಅವರಿಗೆ ಯಾವುದೇ ಟಾಂಗ್ ಅನ್ನ ಕೊಟ್ಟಿಲ್ಲ. ದರ್ಶನ್ ಅವರು ನನಗೆ ಒಂದು ಕಾಲದ ಆತ್ಮೀಯ ಸ್ನೇಹಿತರು ಮತ್ತು ನನ್ನ ಸಹೋದರನಂತೆ. ನಾನು ಅಥವಾ ನನ್ನ ಹುಡುಗರು ಯಾವುದೇ ಕಾರಣಕ್ಕೂ ಈ ರೀತಿಯಲ್ಲಿ ಟಾಂಗ್ ಅನ್ನ ಕೊಡೋದಿಲ್ಲ. ಮತ್ತು ದರ್ಶನ್ ನನ್ನ ಹಳೆಯ ಗೆಳೆಯ. ಅವನು ಯಾವತ್ತಿದ್ದರೂ ಟಾಪ್ ನಲ್ಲಿ ಬರಬೇಕು ಮತ್ತು ತಾಯಿ ಚಾಮುಂಡೇಶ್ವರಿ ತಾಯಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ, ಮತ್ತಷ್ಟು ಚಿತ್ರರಂಗದಲ್ಲಿ ಬೆಳೆಯಲಿ ಅನ್ನೋದು ನನ್ನ ವೈಯಕ್ತಿಕ ಆಸೆ ಎಂದು ಮೀಡಿಯಾ ಮೂಲಕ ಹೇಳಿಕೊಂಡರು. ವೀಕ್ಷಕರೇ, ಇಷ್ಟೇ ಅಲ್ಲದೆ ನಮ್ಮ ಕನ್ನಡ ಚಿತ್ರರಂಗ ಯಾರೋ ಒಬ್ಬರು ಅಥವಾ ಇಬ್ಬರಿಂದ ಈ ಸ್ಯಾಂಡಲ್ವುಡ್ ಬೆಳೆದಿಲ್ಲ. ಇದರಲ್ಲಿ ಪ್ರತಿಯೊಬ್ಬ ಡಾಕ್ಟರ್ ಶಿವರಾಜ್ ಕುಮಾರ್, ಪುನೀತ್ ರಾಜ್ಕುಮಾರ್, ದರ್ಶನ್, ಯಶ್, ಧ್ರುವ ಸರ್ಜಾ, ಶ್ರೀಮುರಳಿ ಅಂತಹ ಪ್ರತಿಯೊಬ್ಬ ನಟರಿಂದ ಇಂದು ಕನ್ನಡ ಚಿತ್ರರಂಗವಾಗಿ ಬೆಳೆದಿದೆ. ಆದ್ದರಿಂದ ನಾನೇ ಗ್ರೇಟ್ ಹೀರೋ ಅನ್ನೋ ಭಾವನೆ ನನಗಿಲ್ಲ ಎಂದು ಮೀಡಿಯಾ ಮೂಲಕ ಹೇಳಿಕೊಂಡಿದ್ದಾರೆ. ಆದರೆ ಯಾವುದೋ ಒಂದು ಮಾಧ್ಯಮದಲ್ಲಿ ಈ ರೀತಿಯಲ್ಲಿ ದರ್ಶನ್ ಮತ್ತು ನನ್ನ ನಡುವೆ ತೋರಿಸಿರುವುದು ನನಗೆ ತುಂಬಾ ನೋವನ್ನುಂಟು ಮಾಡಿದೆ. ಇದರಿಂದ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳಿಗೆ ಬೇಸರ ಮಾಡಿದೆ. ನನ್ನ ಅಭಿಮಾನಿಗಳು ದರ್ಶನ್ ಅವರ ಸಿನಿಮಾಗಳನ್ನು ಮತ್ತು ದರ್ಶನ್ ಅಭಿಮಾನಿಗಳು ನನ್ನ ಸಿನಿಮಾವನ್ನ ನೋಡಿ ಖುಷಿ ಪಡುತ್ತಿದ್ದಾರೆ. ಆದರೆ ಈ ರೀತಿಯ ಕಲ್ಪನೆಯ ಸ್ಟೋರಿಯನ್ನ ಹಾಕಿ ನಮ್ಮ ಇಬ್ಬರಲ್ಲಿ ತಂದಿಡುವ ಕೆಲಸ ಮಾಡುತ್ತಿದ್ದಾರೆ ಎಂದು ಕಿಚ್ಚ ಸುದೀಪ್ ಅವರು ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ದರ್ಶನ್ ಈಗ ಜೈಲಿನಿಂದ ಬೇಲ್ನ ಮೂಲಕ ಹೊರಗಡೆ ಬಂದಿದ್ದು ಇನ್ನೇನು ಈ ಕುಚಿಕು ದೋಸ್ತುಗಳು ಒಂದಾಗಲಿದ್ದಾರೆ ಎನ್ನುವ ಸುದ್ದಿ ಈಗ ಗಾಂಧಿನಗರದಲ್ಲಿ ಜೋರಾಗಿ ಸದ್ದನ್ನ ಮಾಡಿದೆ. ವೀಕ್ಷಕರೇ, ಕಿಚ್ಚ ಸುದೀಪ್ ಮತ್ತು ದರ್ಶನ್ ಇಬ್ಬರು ಒಟ್ಟಾದರೆ ನಮ್ಮ ಕನ್ನಡ ಚಿತ್ರರಂಗವು ಇನ್ನಷ್ಟು ಬಲಿಷ್ಠವಾಗುತ್ತದೆ ಮತ್ತು ಈ ಇಬ್ಬರು ಕುಚಿಕು ದೋಸ್ತುಗಳು ಬೇಗ ಒಂದಾಗಲಿ ಮತ್ತು ಕನ್ನಡ ಚಿತ್ರರಂಗವನ್ನ ಇನ್ನಷ್ಟು ಮನರಂಜಿಸಲಿ ಅಂತ ಹೇಳ್ತಾ, ವೀಕ್ಷಕರೇ, ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾಗಿದ್ರೆ ನಮ್ಮ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ ಗೆ ಶೇರ್ ಮಾಡಿ.